ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವಾಣಿಶ್ರೀ. ಮೊದಲಿಗೆ ಮುಖ್ಯಾಂಶಗಳು. ಹವಾಮಾನ ಆಧಾರಿತ ಬೆಳೆ ವಿಮೆ, ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ನೋಂದಣಿಗೆ ಅವಕಾಶ. ಬಿಲ್ ಪಾವತಿ ವಿಳಂಬ ಖಂಡಿಸಿ ಚಿತ್ರದುರ್ಗದಲ್ಲಿ ವಿಷದ ಬಾಟಲಿ ಹಿಡಿದು ಪ್ರತಿಭಟನೆ. ಈ ವರ್ಷ ಕೆಂಪು ಮೆಣಸಿನಕಾಯಿ ಬೆಳೆ ಪ್ರದೇಶ ಇಳಿಕೆಯಾಗಿದೆ ಎಂದ ವರದಿ. ಸಿಹಿ ಭವಿಷ್ಯ, ಅನುಕೂಲಕರ ಮುಂಗಾರು, ಹೆಚ್ಚಿದ ಸಕ್ಕರೆ ಉತ್ಪಾದನೆ. ಅಮೆರಿಕಾದಲ್ಲಿ 25% ಸುಂಕ ಹೆಚ್ಚಳ, ಭಾರತದ ಮಸಾಲೆ ರಫ್ತಿಗೆ ಹಿನ್ನಡೆ. ದುಂಬಿ ಶಿಲೀಂಧ್ರ ಸಂಯೋಜನೆ, ಕೇರಳದ ರಬ್ಬರ್ ತೋಟಗಳಿಗೆ ಹೊಸ ಸಮಸ್ಯೆ. ಇದೀಗ ವಾರ್ತೆಗಳ ವಿವರ. ಹವಾಮಾನ ಆಧಾರಿತ ಬೆಳೆ ವಿಮೆ, ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ನೋಂದಣಿಗೆ ಅವಕಾಶ. ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಆಗಸ್ಟ್ 11, 2025 ಕೊನೆಯ ದಿನಾಂಕವಾಗಿದೆ. ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ, ತಾಪಮಾನದಲ್ಲಿನ ವ್ಯತ್ಯಾಸದಂತಹ ಹವಾಮಾನ ವೈಪರೀತ್ಯಗಳಿಂದ ಉಂಟಾಗುವ ಬೆಳೆ ನಷ್ಟಕ್ಕೆ ಈ ಯೋಜನೆಯು ಪರಿಹಾರ ಒದಗಿಸುತ್ತದೆ. ಬೆಳೆ ಸಾಲ ಪಡೆದ ರೈತರು ಸಂಬಂಧಿತ ಬ್ಯಾಂಕ್ಗಳಲ್ಲಿ ಸ್ವಯಂಚಾಲಿತವಾಗಿ ನೋಂದಣಿಯಾಗುತ್ತಾರೆ. ಈ ಯೋಜನೆಯಿಂದ ಹೊರಗುಳಿಯಲು ಇಚ್ಛಿಸುವ ರೈತರು ನೋಂದಣಿಯ ಅಂತಿಮ ದಿನಾಂಕಕ್ಕಿಂತ 7 ದಿನಗಳ ಮೊದಲು ಬ್ಯಾಂಕ್ ವ್ಯವಸ್ಥಾಪಕರಿಗೆ ಲಿಖಿತವಾಗಿ ಮಾಹಿತಿ ನೀಡಬೇಕು. ಬೆಳೆ ಸಾಲ ಪಡೆಯದ ರೈತರು ಹತ್ತಿರದ ಬ್ಯಾಂಕ್ ಶಾಖೆ, ಸಹಕಾರ ಸಂಘ, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ 1 ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು. ಬಿಲ್ ಪಾವತಿ ವಿಳಂಬ ಖಂಡಿಸಿ ಚಿತ್ರದುರ್ಗದಲ್ಲಿ ವಿಷದ ಬಾಟಲಿ ಹಿಡಿದು ಪ್ರತಿಭಟನೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ಕಾಮಗಾರಿಯ ಬಿಲ್ ಪಾವತಿಯಲ್ಲಿ ವಿಳಂಬವಾಗಿದ್ದಕ್ಕೆ ಬೇಡರೆಡ್ಡಿಹಳ್ಳಿಯ ಕುಟುಂಬವೊಂದು ತಾಲೂಕು ಕಚೇರಿ ಎದುರು ವಿಷದ ಬಾಟಲಿ ಹಿಡಿದು ಪ್ರತಿಭಟನೆ ನಡೆಸಿದೆ. ಈ ಪ್ರತಿಭಟನೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಮೊಳಕಾಲ್ಮೂರು, ಚಳ್ಳಕೆರೆ ಘಟಕಗಳು ಬೆಂಬಲ ನೀಡಿವೆ. ಗ್ರಾಮ ಪಂಚಾಯಿತಿಯು ಕುಡಿಯುವ ನೀರು ಮತ್ತು ಬೀದಿ ದೀಪಗಳನ್ನು ಸರಬರಾಜು ಮಾಡಿದ ಅಂಗಡಿಯವರಿಗೆ ಹಣ ಪಾವತಿ ಮಾಡಿಲ್ಲ. ಇದರಿಂದಾಗಿ ಅವರ ಕುಟುಂಬ ಆರ್ಥಿಕ ಸಂಕಷ್ಟದಲ್ಲಿದೆ ಎಂದು ಆರೋಪಿಸಲಾಗಿದೆ. ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಎಂದು ರೈತ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಬಗ್ಗೆ ಸತ್ಯಶೋಧನಾ ಸಮಿತಿ ರಚಿಸಿ ತನಿಖೆ ನಡೆಸಬೇಕು ಮತ್ತು ಕೂಡಲೇ ಬಾಕಿ ಉಳಿದಿರುವ ಹಣವನ್ನು ಪಾವತಿಸಬೇಕು ಎಂದು ಒತ್ತಾಯಿಸಿದೆ. ಈ ವರ್ಷ ಕೆಂಪು ಮೆಣಸಿನಕಾಯಿ ಬೆಳೆ ಪ್ರದೇಶ ಇಳಿಕೆಯಾಗಿದೆ ಎಂದ ವರದಿ. 2023ರಲ್ಲಿ ಪ್ರತಿ ಕ್ವಿಂಟಾಲ್ಗೆ 22,000 ರೂಪಾಯಿ ಇದ್ದ ಕೆಂಪು ಮೆಣಸಿನಕಾಯಿ ಬೆಲೆ 2024ರಲ್ಲಿ 14,000 ರೂಪಾಯಿಗೆ ಕುಸಿಯಿತು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣದಂತಹ ಪ್ರಮುಖ ಮೆಣಸಿನಕಾಯಿ ಬೆಳೆಯುವ ರಾಜ್ಯಗಳ ಶೀತಲ ಗೋದಾಮುಗಳಲ್ಲಿ ದೊಡ್ಡ ಪ್ರಮಾಣದ ಹಳೆಯ ದಾಸ್ತಾನು ಇದೆ. ಕರ್ನಾಟಕದಲ್ಲಿ ಸಾಮಾನ್ಯವಾಗಿ 15ರಿಂದ 25 ಲಕ್ಷ ಕೆಂಪು ಮೆಣಸಿನಕಾಯಿ ಚೀಲಗಳ ದಾಸ್ತಾನು ಸಂಗ್ರಹವಾಗುತ್ತಿತ್ತು. ಆದರೆ ಈ ಬಾರಿ 40 ಲಕ್ಷಕ್ಕೂ ಹೆಚ್ಚು ಚೀಲಗಳು ಸಂಗ್ರಹವಾಗಿದೆ. ಈ ಪೂರೈಕೆ ಹೆಚ್ಚಳದಿಂದ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿಯುತ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಬೆಳೆ ವೆಚ್ಚವು ದುಪ್ಪಟ್ಟಾಗಿದ್ದರೆ ಪ್ರತಿಕೂಲ ಹವಾಮಾನ, ರೋಗಗಳು ಮತ್ತು ಕೀಟಗಳ ಬಾಧೆಯಿಂದ ಇಳುವರಿ ಕಡಿಮೆಯಾಗಿದೆ. ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಅನೇಕ ರೈತರು ಹತ್ತಿ ಮತ್ತು ಮೆಕ್ಕೆಜೋಳಕ್ಕೆ ಬದಲಾಗುತ್ತಿದ್ದಾರೆ. ಕರ್ನಾಟಕದಲ್ಲಿ ಬ್ಯಾಡಗಿ ಕಡ್ಡಿ ಮತ್ತು ಡಬ್ಬಿ ಬೀಜಗಳ ಮಾರಾಟ ಇಳಿಕೆಯಾಗಿದೆ. ಈ ಎಲ್ಲ ಕಾರಣಗಳಿಂದ ಕೆಂಪು ಮೆಣಸಿನಕಾಯಿ ಬೆಳೆ ಪ್ರದೇಶ ಇಳಿಕೆಯಾಗಿದೆ. ಸಿಹಿ ಭವಿಷ್ಯ, ಅನುಕೂಲಕರ ಮುಂಗಾರು, ಹೆಚ್ಚಿದ ಸಕ್ಕರೆ ಉತ್ಪಾದನೆ. 2024-25 ಸಾಲಿನಲ್ಲಿ ಅಂದಾಜಿಸಲಾಗಿದ್ದ 2025-26 ಸಕ್ಕರೆ ಉತ್ಪಾದನೆಯ ನಿರೀಕ್ಷೆ 18% ಹೆಚ್ಚಾಗಿದೆ. ಇಂಡಿಯನ್ ಶುಗರ್ ಆ್ಯಂಡ್ ಬಯೋ ಎನರ್ಜಿ ಮ್ಯಾನುಫ್ಯಾಕ್ಚರರ್ ಅಸೋಸಿಯೇಷನ್ನ ಪ್ರಾಥಮಿಕ ಅಂದಾಜಿನ ಪ್ರಕಾರ 2025-26 ಸಾಲಿನಲ್ಲಿ ಭಾರತದ ಸಕ್ಕರೆ ಉತ್ಪಾದನೆಯು 34.9 ಮಿಲಿಯನ್ ಟನ್ಗಳನ್ನು ತಲುಪುವ ನಿರೀಕ್ಷೆ ಇದೆ. ಆದರೆ ಈ ಮೊದಲು 26.10 ಮಿಲಿಯನ್ ಟನ್ ಎಂದು ಅಂದಾಜಿಸಲಾಗಿತ್ತು. ಉತ್ತಮ ಮುಂಗಾರು ಮತ್ತು ಸುಧಾರಿತ ಹವಾಮಾನ ಪರಿಸ್ಥಿತಿಗಳು ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಕರ್ನಾಟಕದಂತಹ ರಾಜ್ಯಗಳಲ್ಲಿ ಕಬ್ಬಿನ ಪ್ರದೇಶ ಮತ್ತು ಉತ್ಪಾದಕತೆ ಹೆಚ್ಚಾಗಲಿದೆ ಎಂಬ ನಿರೀಕ್ಷೆ ಇದೆ. ಉತ್ಪಾದನೆಯಲ್ಲಿನ ನಿರೀಕ್ಷಿತ ಹೆಚ್ಚಳವು ದೇಶೀಯ ಪೂರೈಕೆ ಮತ್ತು ಬೆಲೆಗಳನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡಲಿವೆ. ಈ ವಲಯವನ್ನು ಬೆಂಬಲಿಸಲು ISMAಯು ರಫ್ತು ಅನುಮತಿ, ಸಕ್ಕರೆಯ ಬೆಲೆ ಹೆಚ್ಚಳ ಮತ್ತು ಎಥೆನಾಲ್ ಬೆಲೆಗಳ ಪರಿಷ್ಕರಣೆಗಳ ಕುರಿತು ಸಮಯೋಚಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು,
ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ವಿರಾಮದ ನಂತರ ಮತ್ತೊಮ್ಮೆ ಕೃಷಿ ವಾರ್ತೆಗೆ ಸ್ವಾಗತ. ಅಮೆರಿಕದ ಆಮದು ಸುಂಕ ಹೆಚ್ಚಳ, ಭಾರತದ ಮಸಾಲೆ ರಫ್ತಿಗೆ ಹಿನ್ನಡೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತೀಯ ಸರಕುಗಳ ಮೇಲೆ 25% ಆಮದು ಸುಂಕವನ್ನು ಘೋಷಿಸಿದ್ದಾರೆ. ಈ ಹೊಸ ಸುಂಕವು ಈಗಾಗಲೇ ಜಾರಿಯಲ್ಲಿರುವ ಸುಂಕಗಳಿಗಿಂತ ಹೆಚ್ಚುವರಿಯಾಗಿದೆ. ಈ ಹೆಚ್ಚುವರಿ ಸುಂಕವು ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತದ ಮಸಾಲೆ ಸೇರಿದಂತೆ ಇತರೆ ಉತ್ಪನ್ನಗಳನ್ನು ಹೆಚ್ಚು ದುಬಾರಿಯನ್ನಾಗಿಸಲಿವೆ. ಮೆಣಸು ಮತ್ತು ಜೀರಿಗೆಯಂತಹ ಮಸಾಲೆಗಳ ರಫ್ತಿನಲ್ಲಿ ಭಾರತ ಮುಂಚೂಣಿಯಲ್ಲಿದ್ದರೂ ಕಾಳು ಮೆಣಸಿನಂತಹ ಮಸಾಲೆಗಳಿಗೆ ವಿಯೆಟ್ನಾಂ, ಬ್ರೆಜಿಲ್ ಮತ್ತು ಇಂಡೋನೇಷ್ಯಾದಿಂದ ತೀವ್ರ ಸ್ಪರ್ಧೆ ಎದುರಿಸಲಿದೆ. ಅಮೆರಿಕ ಭಾರತೀಯ ಮಸಾಲೆಗಳಿಗೆ ಪ್ರಮುಖ ಮಾರುಕಟ್ಟೆಯಾಗಿದೆ. 2024-25 ಆರ್ಥಿಕ ವರ್ಷದಲ್ಲಿ ಭಾರತವು ಅಮೆರಿಕಕ್ಕೆ $654 ಮಿಲಿಯನ್ ಮೌಲ್ಯದ ಮಸಾಲೆ ರಫ್ತು ಮಾಡಿದೆ. ಈ ಸುಂಕಗಳ ದುಷ್ಪರಿಣಾಮಗಳನ್ನು ತಗ್ಗಿಸಲು ಭಾರತೀಯ ರಫ್ತುದಾರರು ತಮ್ಮ ಮಾರುಕಟ್ಟೆಯನ್ನು ವಿಸ್ತರಿಸಬೇಕು ಮತ್ತು ಕೇಂದ್ರ ಸರ್ಕಾರವು ಕೂಡ ರಫ್ತುದಾರರ ಮತ್ತು ರೈತರ ಹಿತಾಸಕ್ತಿಗಳನ್ನು ಕಾಪಾಡಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿ ತಿಳಿಸಿದೆ. ಕೃಷಿ ತ್ಯಾಜ್ಯ ಬಳಸಿ ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ತಯಾರಿಸಿದ IIT ಮದ್ರಾಸ್. IIT ಮದ್ರಾಸ್ನ ಸಂಶೋಧಕರು ಕೃಷಿ ಮತ್ತು ಕಾಗದದ ತ್ಯಾಜ್ಯದಿಂದ ಹೊಸ ಸುಸ್ಥಿರ ಪ್ಯಾಕೇಜಿಂಗ್ ವಸ್ತುವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಸಾಂಪ್ರದಾಯಿಕ ಪ್ಲಾಸ್ಟಿಕ್ ಫೋಮ್ಗಳಿಗೆ ಒಂದು ಉತ್ತಮ ಪರ್ಯಾಯವಾಗಿದ್ದು, ಪ್ಲಾಸ್ಟಿಕ್ ಮಾಲಿನ್ಯ ಮತ್ತು ಕೃಷಿ ತ್ಯಾಜ್ಯ ವಿಲೇವಾರಿ ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ. ಈ ನವೀನ ವಸ್ತುವು ಮೈಸಿಲಿಯಂ ಆಧಾರಿತ ಜೈವಿಕ ಸಂಯೋಜಿತವಾಗಿದೆ. ಸಂಶೋಧಕರು ಕಾರ್ಡ್ಬೋರ್ಡ್, ಮರದ ಪುಡಿ ಮತ್ತು ಒಣಹುಲ್ಲಿನಂತಹ ಕೃಷಿ ತ್ಯಾಜ್ಯಗಳ ಮೇಲೆ ಗ್ಯಾನೋಡರ್ಮಾ ಲ್ಯೂಸಿಡಮ್ ಮತ್ತು ಫ್ಲರೋಟಸ್ ಓಸ್ಟ್ರಿಯಾಟಸ್ನಂತಹ ಅಣಬೆ ತಳಿಗಳನ್ನು ಬೆಳೆಸಿದ್ದಾರೆ. ಈ ಶಿಲೀಂಧ್ರಗಳು ಬೆಳೆದು ದಟ್ಟವಾದ ಬೇರಿನಂತಹ ರಚನೆಯನ್ನು ಮೈಸಿಲಿಯಂ ರೂಪಿಸುತ್ತವೆ. ಇದು ತ್ಯಾಜ್ಯ ವಸ್ತುಗಳನ್ನು ಗಟ್ಟಿ ಮತ್ತು ಹಗುರವಾದ ಸಂಯೋಜಿತ ಹೊಸ ವಸ್ತುವನ್ನು ಸೃಷ್ಟಿಸುತ್ತದೆ. ಗ್ಯಾನೋಡರ್ಮಾ ಶಿಲೀಂಧ್ರವನ್ನು ಕಾರ್ಡ್ಬೋರ್ಡ್ ಮೇಲೆ ಬೆಳೆಸಿ ತಯಾರಿಸಿದ ಸಂಯೋಜಿತ ವಸ್ತುವು ಸಾಂಪ್ರದಾಯಿಕ ಎಕ್ಸ್ಪ್ಯಾಂಡೆಡ್ ಪಾಲಿಸ್ಟೈರೀನ್ ಫೋಮ್ಗಳಿಗಿಂತ ಹೆಚ್ಚಿನ ಬಲವನ್ನು ಹೊಂದಿದೆ. ಈ ತಂತ್ರಜ್ಞಾನ ಪ್ರಸ್ತುತ ಪ್ರಯೋಗಾಲಯ ಹಂತದಲ್ಲಿದ್ದರೂ ಈ ಸಂಯೋಜಿತ ವಸ್ತುಗಳನ್ನು ಶಾಖ ಮತ್ತು ಶಬ್ದ ನಿರೋಧಕ ಸೇರಿದಂತೆ ಇತರ ಉಪಯೋಗಗಳಿಗೂ ಮಾರ್ಪಡಿಸಬಹುದು ಎಂದು ತಂಡ ಹೇಳಿದೆ. ದುಂಬಿ ಶಿಲೀಂಧ್ರ ಸಂಯೋಜನೆ, ಕೇರಳದ ರಬ್ಬರ್ ತೋಟಗಳಿಗೆ ಹೊಸ ಸಮಸ್ಯೆ. ಭಾರತದ ಒಟ್ಟು ರಬ್ಬರ್ ಉತ್ಪಾದನೆಯಲ್ಲಿ 90% ಪಾಲು ಹೊಂದಿರುವ ಕೇರಳದ ರಬ್ಬರ್ ತೋಟಗಳಲ್ಲಿ ಹೊಸ ಮತ್ತು ಗಂಭೀರವಾದ ಸಮಸ್ಯೆ ಕಾಣಿಸಿಕೊಂಡಿದೆ. ಸಂಶೋಧಕರು ಒಂದು ಆಕ್ರಮಣಕಾರಿ ಆಂಬ್ರೋಸಿಯಾ ದುಂಬಿ ಮತ್ತು 2 ರೀತಿಯ ಶಿಲೀಂಧ್ರಗಳ ನಡುವಿನ ಅಪಾಯಕಾರಿ ಸಂಬಂಧವನ್ನು ಗುರುತಿಸಿದ್ದಾರೆ. ಇದು ರಬ್ಬರ್ ಮರಗಳಿಗೆ ವ್ಯಾಪಕ ಹಾನಿಯನ್ನು ಉಂಟುಮಾಡುತ್ತಿದೆ. ಆಂಬ್ರೋಸಿಯಾ ದುಂಬಿ ಮಧ್ಯ ಮತ್ತು ದಕ್ಷಿಣ ಅಮೆರಿಕಕ್ಕೆ ಸ್ಥಳೀಯವಾದ ಪ್ರಭೇದ. ಈ ದುಂಬಿಗಳು ನೇರವಾಗಿ ಮರದ ದಿಮ್ಮಿಗಳನ್ನು ತಿನ್ನುವುದಿಲ್ಲ. ಬದಲಾಗಿ ಅವು ಮರದ ಕಾಂಡವನ್ನು ಕೊರೆದು ಫ್ಯುಸೇರಿಯಂ ಅಂಬ್ರೋಸಿಯಾ ಮತ್ತು ಹೊಸದಾಗಿ ಗುರುತಿಸಲಾದ ಫ್ಯುಸೇರಿಯಂ ಸೊಲಾನಿ ಎಂಬ 2 ಶಿಲೀಂಧ್ರಗಳ ಬೀಜಕಗಳನ್ನು ಒಳಗೆ ಸೇರಿಸುತ್ತದೆ. ದುಂಬಿಗಳು ಮತ್ತು ಅವುಗಳ ಲಾರ್ವಾಗಳು ಈ ಶಿಲೀಂಧ್ರಗಳನ್ನು ತಿನ್ನುತ್ತವೆ. ಪ್ರತಿಯಾಗಿ ಈ ಶಿಲೀಂಧ್ರಗಳು ಮರದ ದಿಂಬಿಯನ್ನು ದುರ್ಬಲಗೊಳಿಸಿ ದುಂಬಿಗಳು ಕಾಂಡದೊಳಗೆ ಆಳವಾಗಿ ಕೊರೆಯಲು ಅನುಕೂಲವಾಗುವ ಕಿಣ್ವಗಳನ್ನು ಬಿಡುಗಡೆ ಮಾಡುತ್ತವೆ. ಈ ಶಿಲೀಂಧ್ರಗಳ ಸೋಂಕು ಮರಗಳಲ್ಲಿ ನೀರು ಸಾಗಿಸುವ ನಾಳಗಳನ್ನು ತಡೆಯುತ್ತದೆ. ಇದರಿಂದಾಗಿ ಎಲೆ ಉದುರುವುದು, ಕಾಂಡ ಒಣಗುವುದು, ರಬ್ಬರ್ ಹಾಲು ಉತ್ಪಾದನೆ ಕುಸಿತ ಮತ್ತು ಮರ ಸಾಯಲಾರಂಭಿಸುತ್ತದೆ.
ಕೀಟನಾಶಕಗಳು ಮತ್ತು ಶಿಲೀಂಧ್ರನಾಶಕಗಳಂತಹ ಸಾಂಪ್ರದಾಯಿಕ ವಿಧಾನಗಳು ಈ ಸಮಸ್ಯೆಗೆ ಸೀಮಿತ ಪರಿಣಾಮವನ್ನು ಹೊಂದಿವೆ. ಇದಕ್ಕೆ ಕಾರಣ ಶಿಲೀಂಧ್ರಗಳ ಸೋಂಕು ಮರದ ನಾಳೀಯ ವ್ಯವಸ್ಥೆಯೊಳಗೆ ಆಳವಾಗಿ ಸೇರಿಕೊಂಡಿರುವುದರಿಂದ ರಾಸಾಯನಿಕಗಳು ಅಲ್ಲಿಗೆ ತಲುಪುವುದಿಲ್ಲ. ಆಂಬ್ರೋಸಿಯಾ ದುಂಬಿಯು ಗೇರು, ತೆಂಗು, ಕಾಫಿ ಮತ್ತು ತೇಗ ಸೇರಿದಂತೆ 80ಕ್ಕೂ ಹೆಚ್ಚು ಜಾತಿಯ ಮರಗಳ ಮೇಲೆ ದಾಳಿ ಮಾಡುತ್ತದೆ. ದುಂಬಿಯು ಶಿಲೀಂಧ್ರಗಳೊಂದಿಗೆ ಹೊಸ ಸಂಬಂಧಗಳನ್ನು ಬೆಳೆಸಿಕೊಂಡು ಇತರ ಬೆಳೆಗಳಿಗೂ ಹರಡಬಹುದೆಂಬ ಆತಂಕವನ್ನು ಸೃಷ್ಟಿಸಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ನಮ್ಮ ಫಾರಂ ಟಿವಿ. ನಮಸ್ಕಾರ.